ಎಲ್ಲಿ ಅಡಿಕೆ ಗಿಡಕ್ಕೊಂದಿಸ್ ನೀರು ಬಿಡ್ಬೇಕಾಗಿತ್ತು, ಆ ಟಿಲ್ಲರ್ ಬೇರೆ ರಿಪೇರಿ ಮಾಡಿಸ್ಕೊಂಬರ್ಬೇಕಾಗಿತ್ತು. ಈ ನನ್ನ ಮಕ್ಕಳು ಒಬ್ಬರು ಬರಲಿಲ್ವಲ್ಲಪ್ಪ ಕೂಲರು. ಇವನು ಸೀನಪ್ಪನೂ ಬರಲಿಲ್ಲ, ಬೋರಾಜ್ನೂ ಬರಲಿಲ್ಲ, ರಮೇಶ್ನೂ ಬರಲಿಲ್ಲ. ಯಾರು ಕೈಗೆ ಸಿಗ್ದಂಗೆ ಓಡಾಡ್ತಾರಪ್ಪ. ಏನು ಬದುಕು ಮಾಡೋದು? ಈ ಕೂಲರ್ನೇನ ನೆಚ್ಕೊಂಡ್ ಬದುಕು ಮಾಡಿಬಿಟ್ರೆ ನಾವು ಬದುಕು ಮಾಡ್ದಂಗೆ ಐತೆ, ಇಟ್ಟುಂಡಂಗೆ ಐತಿ. ರಾಮನವಮಿ ಬೇರೆ ಹತ್ರಕ್ಕೆ ಬಂತು, ಹಬ್ಬ 27ನೇ ತಾರೀಕು ಶುಕ್ರವಾರ. ಅದ್ರದ್ದು ಯಾವ ಥರ ಮಾತಾಡೋಣ ಅಂದರೆ ಒಬ್ಬರು ಕೈಗೆ ಸಿಗ್ತಿಲ್ಲ. ಏನಪ್ಪ ಮಾಡೋದು? ಗೌಡ್ರೆ ಗೌಡ್ರೆ ಇದ್ದೀರಾ ಮಂತಾಗೆ? ನೀವು 2-3 ದಿನ ಕಣ್ಗೆ ಕಾಣ್ದಂಗೆ ಓಡಾಡ್ತಿದ್ದೀರಲ್ಲ? ಹ್ಞೂ ಕಣ್ಲ ಬೋರಾಜ. ಯಾಕೆ ಹೇಳು? ನಿಮ್ಮ ತಿಕ್ಕೆಲ್ಲ ಬಲ್ತ್ಕೊಂಡು ನೋಡು, ಅದಕ್ಕೆ ನಾವು ಕಣ್ಣಿಗೆ ಕಾಮಲ್ಲ ಅಲ್ವಲ್ಲ. ಮೊನ್ನೆ ದಿನ ಏನೆಲ್ಲ ಹೇಳಿದ್ ನೀನು? ಇಲ್ಲ ಗೌಡ್ರೆ, ಅಡಿಕೆ ಗಿಡದ ಬುಡ ಎಲ್ಲ ಬಿಡಿಸ್ಬಿಟ್ಟು ನೀರು ಬಿಡೋ ಜವಾಬ್ದಾರಿ ನಂದು ಅಂತ ಹೇಳ್ದನು. ಇವತ್ತು ಅಳ್ಳಾಡಿಸ್ಕೊಂಬತ್ತಿದ್ದಲ್ಲೇ. ಅಡಿಕೆ ಗಿಡನ ಒಣಗೋಗ್ಲಿ ಏನ ಒಣಗೋಗ್ಲಿ ನಿಮ್ಗೇನ ಆಗ್ಬೇಕಾಗಿರೋದು? ಬಂಡವಾಳ ಹಾಕಿರೋದು ನಾನಲ್ವೇ? ನಂದು ಹಾಳಾಗೋಕೈತಿ, ನಿಮ್ದು ಯಾಕೆ ಹೋಗೈತಿ? ಏನನ ಒಂದು ಬದುಕೇಳಿರೋ ಮೇಲೆ ಗಮನ ಇರ್ಬೇಕಣ. ಎಲ್ಲಿ ಬೋರಾಜ, ನೀನು ಅಂತಾನೆ ಅವ್ನು ಸೀನಪ್ಪ ಅವನು ಕೇಳಂಗೆ ಇಲ್ಲ ಅವನ್ನ. ಅವನಿಗೆ ಎಣ್ಣೆ ಒಂದು ಇದ್ಬಿಟ್ರೆ ಪ್ರಪಂಚದ ಮೇಲೂ ಗೀಲೇ ಇಲ್ಲ ಅವನಿಗೆ. ಅಲ್ಲ, ನೀನು ವಯಸ್ಸಾಯೈತೆ, ನೀನು ಅನುಭವಿಸ್ತಾ ನಿನಗೆ ಅಂತ ಹೇಳ್ಬಿಟ್ರೆ ನೀನು ಅವನು ಸೀನಪ್ಪನ ಜೊತೆ ಸೇರ್ಕೊಂಡು ನೀನು ಅಸ್ಕೆಟ್ಟೋ ಇದ್ದಲ್ಲ. ತೀರಾ ಅಸ್ಕೆ. ಈ ಬದುಕು ಮಾಡಬೇಡ್ರಿ. ಎಲ್ಲಿ ಬೇಕಾದ್ರೆ 100 ರೂಪಾಯಿ ಕೂಲಿ ಜಾಸ್ತಿ ಕೇಳ್ರಿ, ಕೊಡ್ತೀನಿ. ದಾಡ ಬಂದ್ ಮಾಡಕ್ಕೆ ಹೋಗ್ಬೇಡ್ರಿ ನಂತಾಗಿ. ಎಲೆ ಸುಮ್ಕಿರಿ ಗೌಡ್ರೆ, ಯಾಕೆ ಬೈತಿರತ್ತ? ನಾವು ಯಾವತ್ತನ ನಿಮ್ಮದು ಬದುಕು ನಮ್ಮದು ಬದುಕು ಅಂತ ಏನು ಭೇದ ಭಾವ ಮಾಡಿದ್ದೀವಿ? ನಮ್ಮನೆ ಬದುಕು ಅಂತ ನಿಮ್ಮ ಮನೆಗೆ ಮಾಡಿದ್ದೀವಿ ನಾವು. ನಾವು ಕೂಲಿ ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಕೇಳಿದ್ದೀವಿ. ಯಾಕಿಂತ ಅನ್ಯಾಯದ ಮಾತಾಡ್ತೀರಿ ಗೌಡ್ರಿ? ಏನೋ 2 ದಿನ ಮೈ ನೋವಾದಂಗಾಗಿತ್ತು, ಬದುಕು ಮಾಡೋಕ್ಕೆ ಮನ್ಸಿರ್ಲಿಲ್ಲ, ಮಂತಾಗೆ ಇದ್ವಿ. ಹಂಗಂತಲೇನ ನಾವು ನಿಮ್ಮ ಮನೆ ಬದುಕು ಮಾಡಲ್ಲ ಅಂತ ಹೇಳಿದ್ವಿ. ನಿಮ್ಮ ಮನೆಗೋಸ್ಕರ ನಾವು ಹುಣಸೆ ಬೀಜ ಸೌದಂಗೆ ಸೌದಿದ್ದೀವಲ್ಲ ಗೌಡ್ರೆ ನಾವು. ಇಳ್ಳು ಆಗಲು ಅಂತ ನಿಮ್ಮ ಮನೆ ತೆಗೆ ಬಿಡ್ಕೊಂಡಿದ್ದೀವಿ. ಆದ್ರೂ ನೀವು ನಮ್ಮನ್ನು ಬೈಯೋದು ಬಿಡಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡ್ರಿ. ಈಗ ದೊಡ್ಡ ಸ್ಥಾನದಾಗ ಇರೋದು ನೀವು. ನನ್ನ ಮುಂದೊಂದು ಮಾತು ಬೈದಿರ ನಾವೇನು ಸಣ್ಣರಾಗಲ್ಲ, ಬೈಲಿಲ್ಲ ಅಂದ್ರೆ ದೊಡ್ಡರಾಗಲ್ಲ. ನಿಂತ ಬೈಸ್ಕೊಂಡೆ ಬೆಳಿತೀವಿ ಬಿಡ್ರಿ. ನಾವೇನೇ ಮಾಡೋಕ್ಕಾಕೈತಿ ಅಷ್ಟೇ. ಅಲಲಲಲಲಲ ಲೇ ಬೋರಾಜ, ನೀನೊಂಥರ ಸುಳ್ಳುಳ್ಳಿ ನನ್ನ ಮಗ ಕಂಡ್ಲ. ಏನಾನ ಒಂದೇಳಿ ಸಮಾಧಾನ ಮಾಡ್ಬಿಡು ಚಂದ. ನೀವಿಲ್ಲ ಅಂದ್ರೆ ನನಗೆ ಕೈ ಕಾಲಾಡಲ್ ಕಣ. ಹೇಳಿ ನಿಮ್ಮನ್ನು ಬೈಕಂಡೇ ಆಗಲಿ ನಗುಸ್ಕಂಡೇ ಆಗಲಿ ಏನಾನ ಮಾಡ್ಕೊಂಡು ನಿಮ್ಮ ಜೊತೆಗೆ ಇದ್ಬಿಡ್ಬೇಕು ನಾನು. ನೀವೇನ ಅವ್ನು ಸೀನಪ್ಪನೇ ಆಗಲಿ ನೀನೇ ಆಗಲಿ ಹತ್ತು ಇತ್ತು ಒಯ್ಬಿಟ್ರೆ ದೇವ್ರಾಣೆಗೂ ಹೇಳ್ತೀನಿ, ನನ್ನ ಕೈ ಕಾಲು ಆಡಲ್ಲ ಕಡ್ಲ. ಹೇಳಲಿ ಬೋರಜ್ಜ, ಬೇಕಾದ್ರೆ ಒಂದು ಬೊಕ್ಸ ನನ್ನ ಹೆಣ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವಿಬ್ರು ನನಗೆ ಜೊತೆಗೆ ಇದ್ದುಬಿಟ್ರೆ ಒಂಥರ ಏನೋ ಆನಂದ ಕಣಲಿ. ನಮ್ಮ ತಾಯಣ್ಣ ಹಿಂಗೆ ಅಂಬ್ತೀನಿ ಅಂತಲ್ಲ, BP ಶುಗರಿನ ಮಾತ್ರೆನೇ ಮರ್ತು ಬಿಡ್ತೀನಿ ನೀವು ನನ್ನ ಜೊತೆಗೆ ಇದ್ದುಬಿಟ್ರೆ. ಅದೇನೋ ಭಗವಂತ ನಮ್ಮ 3 ಜುಗಲ್ ಬಂದು ಹೆಂಗೆ ಮಾಡ್ಬಿಟ್ಟವನಿ. ಏನ್ರಿ ಅಂತಿದ್ದು ನೀವು? ಹಂಗಾರೆ ನಾನಿಲ್ಲ ಅಂದ್ರೆ ಪರವಾಗಿಲ್ಲ, ಅವನು ಸೀನಪ್ಪನು ಬೋರಾಜ ಇದ್ದುಬಿಟ್ರೆ ಸಾಕ ನಿಮ್ಗೆ? ಸರಿ ಬಿಡ್ರಿ, ಅವ್ರ ಜೊತೆಗೆ ಸಂಸಾರ ಮಾಡ್ಕೊಂಡು ಇದ್ಬಿಡ್ರಿ. ನಾನು ಎತ್ತ ಹಾಳಾಗಿ ಹೋಗ್ತೀನಿ. ನಿಮ್ಗೆ ಯೋಟ್ ಮಾಡಿರಿ ಇಷ್ಟ ಅಲ್ವೇ? ಇಲ್ಲೇ ಸುಮಿತ್ರಾ, ನಕ್ಸಾರ್ಕಂಗಂದೆ ಕಡೆ ನಿನ್ನ ಬಿಟ್ಟು ಅವ್ರ ಜೊತೆಗೆ ನಾನು ಸಂಸಾರ ಮಾಡಕ್ ಆಗತ್ತೇನೆ? ಯಾಕೆ ನೀನು ಹಿಂಗೆ ಸಿಟ್ಟು ಮಾಡ್ಕೊಂಬ? ಅಯ್ಯೋ ರಾಮ, ನನ್ನ ಜೊತೆಗೆ ಇಷ್ಟು ವರ್ಷ ನೀನು ಸಂಸಾರ ಮಾಡ್ಕೊಂಡು ಜೀವನ ಮಾಡ್ಕೊಂಬಂದಿದ್ಯಾ. ಈ ಸಣ್ಣ ಪುಟ್ಟದಕ್ಕೂ ಜಗಳ ಮಾಡ್ಚ ನೋಡು. ಇನ್ನು ಏನೋ ನೆನ್ನೆ ಮೊನ್ನೆ ಮದುವೆ ಆದಂಗೆ ನನ್ನ ಮಗಳದೇ ಮದುವೆ ಮಾಡಿ ಕಳಿಸಿದ್ದೀನಿ. ನೀನಿನ್ನು ಇವಾಗ ಸಣ್ಣ ಹುಡುಗಿ ಆಡ್ದಂಗೆ ಆಡ್ತಿದ್ಯಾ. ನಿನ್ನ ಬಿಟ್ಟು ನಾನು ಸಂಸಾರ ಮಾಡಕ್ಕೆ ಆಗತ್ತೇನೆ? ಇನ್ನೊಂದು ಮದುವೆ ಐತಿ, ನನ್ನ ಮಗಳಿಗೂ ಮದುವೆ ಐತಿ. ನಾನು ನೀನು ಅಜ್ಜಿ ತಾತ ಆಗಿಬಿಟ್ಟಿದ್ದೀವಿ. ಇನ್ನು ನಮ್ಮ ನಡುವೆ ಇನ್ನೆಂಥದೇ? ಸುಮ್ಮನಿರೆ, ನೀನು ನಕ್ ಸಾರ್ಕಂಗೆ ಅಂಬ್ತೀನ ಅಷ್ಟೇನಾ? ಎಲೆ 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 ಇದ್ಯಾಕ್ರಿ ಗೌಡ್ರಿ ಹಿಂಗಂಬ್ತೀರ? ದೊಡ್ಡರೊಂದು ಮಾತು ಹೇಳವ್ರೆ, ಹುಣಸೆ ಗಿಡಕ್ಕೆ ಮುಪ್ಪಾದ್ರೂ ಉಳಿಗೆ ಮುಪ್ಪೆ ಅಂತಾನ. ನೀನು ಸುಮಿತ್ರಕ್ಕ ಇನ್ನು ಹೆಂಗೆ ಒಳ್ಳೆ ಜೋಡಿ ಇದ್ದಂಗಿರೋದು. ಪಿಕ್ಚರ್ ಮಾಡ್ದ ಹೀರೋಯಿನ್ ಇರ್ತಾರಲ್ಲ ಹಂಗೆ ನೀವಿಬ್ರು ಇರೋದು ವಯಸ್ಸಾದ್ರೂ. ಬೋರಜ್ಜ ನೋಡು ನಕ್ಷರ ಮಾಡೋದು. ಹೈ ಬೋರಜ್ಜ, ಹಿಂಗೆಲ್ಲ ಮಾತಾಡ್ಬೇಡ, ಸುಮ್ಕಿರು, ನಂಗೆ ನಾಚಿಕೆ ಆಗ್ತೈತಿ. ನಮ್ಮರ ಮುಂದೆನ ಹಿಂಗೆಲ್ಲ ಮುಂಚಲ್ಲ ನೀನು ಸುಮ್ಮಿರತ್ತ. ಎಲ್ಲ ಇದು ಎಂತ ಸುಮಿತ್ರಕ್ಕ ನಾಚಿಕೆ? ಗಂಡ ಹೆಂಡ್ತಿ ಎದುರಿಗೆ ಇನ್ನೇನು ಮಾತಾಡಕ್ಕಾಕೈತೋಳು? ಹೋಗಿ ಎಸೆಟನ ಒಂದಿಟ್ಟು ಕಾಪಿನ ಕಾಸ್ಕೊಂಬ ಹೋಗು. ಎದ್ಮೇಲೆ ಕುಡ್ದೇ ಇಲ್ಲ. ಕಾಸ್ಕೊಂಬತ್ತೀನಿ ನೀರು. ಲೇ ಬೋರಾಜ, ನೀನು ಪ್ರಳಯ ಅಂತಕ ನನ್ನ ಮಗ ಕಾಣ್ಲ. ನಮ್ಮಳ ಮುಂದೆ ಹೆಂಗೆ ಅಂದ್ಲ ಅಂಬದು ಹುಣಸೆ ಗಿಡ ಉಳಿ ಅಂತಾನ. ಅಯ್ಯ ನೀನ ನಾವೇನು ಹುಡುಗರು ಏನಲ್ಲ,
ಆಲೆ ವಯಸ್ಸಾಯೈತೆ ನೀನು ನಮಗೆ ಇಂಥವೆಲ್ಲ ಮಾತಾಡಿದ್ರೆ ನಾಚಿಕೆ ಮಾನ ಮರ್ಯಾದೇನಿಲ್ಲ ಕಳ್ಳೆ ನಿನಗೆ ಥೂ ಬಿಡಿಗೆಟ್ ನನ್ನ ಮಗ. ಹ್ಞೂ ಹೋಗ್ಲಿ ಬಿಡ್ರಿ ಗೌಡ್ರೆ ಅದನ್ನತ್ತ ಅದನ್ನೇನು ಮಾತಾಡ್ತೀರಾ. ಅಲ್ಲ ಗೌಡ್ರೆ ಏನು ಹೇಳಿ ಕಳಿಸಿದ್ರಂತ ಬರೋಕ್ಕೆ ಅವ್ನು ಸಣ್ಣಪ್ಪ ಬಂದು ಹಂಗಂದ ಬೋರಾಜ ಗೌಡ್ರು ಕರಿತಾ ಇದ್ದಾರೆ ರಪ್ಪ ನೋಡ್ಬೇಕಂತ ಅಂತಾನ. ಏನು ಸಮಾಚಾರ? ಏನು ಗೌಡ್ರೆ ಏನೋ ಬದುಕೈತೆ? ಲೇ ಬೋರಾಜ ಬದುಕಿಗೇನು ಬಿದ್ದೇವು ಕಣಲ್ಲ. ಅಲ್ಲವಲ್ಲ ಅವ್ನು ಸೀನಪ್ಪಗೂ ಹೇಳಿದ್ನಲ್ಲ ಅವನು ಬರ್ದಂಗೆ ನೀನು ಒಬ್ಬನೇ ಅಳ್ಳಾಡಿಸ್ಕೊಂಬಂದಿದ್ಯಾ. ಎಲೇ ನಮಗೆ ಒಂದೊಂದು ಅಲ್ವಲ್ಲೇ ನೀವು ಮಾಡೋದು. ಅವ್ನು ಸೀನಪ್ಪನು ಬಂದಿದ್ರೆ ಒಂದೇ ಸಲ ಹೇಳ್ತಿದ್ದೆ. ಎಲೆ ನನ್ನ ಮಗೊಂದು ಎಲ್ಲಿ ಕುಡಿದು ಬಿದ್ದೈತೋ ಏನೋ ಪಂಡ್ರಪಟ್ಟು ನನ್ನ ಮಗೊಂದು. ಅವನು ಸವಾಸ ನನಗೆ ಬೇಡ ಗೌಡ್ರೆ. ನನಗೇನ ಬದುಕಿದ್ರಿ ಹೇಳ್ರಿ ನಾನು ಮಾಡ್ತೀನಿ. ಅವನು ಕಟ್ಕೊಂಡು ನನ್ನ ಕೈಲಿ ಎಣಗಕ್ಕಾಗಲ್ಲ. ರಾಮ ಪರಂಧಾಮ ರಾಮ ದಶರಥ ರಾಮ ಬಾಸುರ ನಾಮ ಸದಾ ರಾಮ ನಾಮ ಬಾಸುರ ನಾಮ ಸದಾ ರಾಮ ನಾಮ ರಾಮ ಪರಮ ಪಾವನ ನಾಮ ಶ್ರೀರಾಮ ಸೀತಾ ಮನೋನಾಥ ಸೀತಾ ಪರಿಜಾತ ಸೀತಾ ಪುನೀತ ಮುನಿರಾತ್ನ ಗೀತ ಸೀತಾ ಪುನೀತ ಮುನಿರಾತ್ನ ಗೀತ ರಾಮ ಪರಮ ಪಾವನ ನಾಮ ಶ್ರೀರಾಮ. ಹಾಗಾಡ್ರಿ ಗೌಡ್ರೆ ಹಂಗಂತಾರೆ ಬಂದ ಸೀನಾ. ಲೇ ಸೀನಾ ಬಾರ್ಲ ನೀನು 100 ವರ್ಷ ಆಯಸ್ಸು ಬಾರು. ಗೌಡ್ರು ಇವಾಗ ನಿನ್ನ ಬೈತಾ ಇದ್ರು ಅವಾಗಲೇ ಬಂದಿದ್ಯಾ ಬಾರ್ಲ. ಗೌಡ್ರೆ ನಮ್ಮನ್ನು ಬಯಲು ಕಾರಣವೇನು ತಿಳಿಸಬೇಕಯ್ಯ ಸ್ವಾಮಿ. ನಮ್ಮೂರ ಜನಗಳ ಮನದ ಪ್ರೇಮಿ. ಈಗಳೇ ಸೀನಾ ನೀನು ಇಂಥವಕ್ಕೆ ಸರಿ ಕಂಡ್ಲ ನೀನು. ನಾಟ್ಕು ಡೈಲಾಗ್ ಹೇಳ್ಕೊಂಡು ಕಿತ್ತೋಗಿರೋ ಇಂಗ್ಲೀಷ್ ಮಾತಾಡ್ಕೊಂಡು ಓಡಾಡಲ್ಲ ಅಂದ್ಬಿಟ್ರೆ ಒಂದಿಟ್ಟು ಎಣ್ಣೆ ಕುಡ್ಕೊಂಡು ಓಡಾಡ್ಬಿಡ್ಚ ಅಲ್ವಲ್ಲ. ಮೊನ್ನೆ ದಿನ ನಿನಗೂ ಬೋರಾಜ್ಗೂ ಏನೆಲ್ಲ ಹೇಳಿದ್ದು, ಅಡಿಕೆ ಗಿಡ ಬಿಡಿಸಿ ಒಂದಿಟ್ಟು ಗೊಬ್ಬರ ಹಾಕಿ ಅದಕ್ಕೆ ನೀರು ಬಿಡ್ರಲ್ಲ ಅಂತ ಹೇಳಿದ್ರೆ ಒಬ್ಬನ ಮಗನು ಕಿವಿಗೆ ಹಾಕ್ಯಂದಂಗೆ ಹಿಂಗೆ ತಿರ್ಗಾಡ್ತಿದ್ರಲ್ಲ. ಎಳೆ ನೀವೇನು ಬದುಕು ಮಾಡಿ ಇಟ್ಟುಂಬರಲ್ಲ ಕಂಡ್ಲ. ಸೋಮಾರಿ ನನ್ನ ಮಕ್ಕಳಾಗ್ಬಿಟ್ಟಿದ್ದೀರಾ. ಈ ನಡುವೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅದಕ್ಕೂ ಇದಕ್ಕೂ. ನೀನು ಬೋರಾಜು ಇಬ್ರು ಸೋಮಾರಿಗಳಾಗ್ಬಿಟ್ಟಿದ್ದೀರಾ. ರಾಮಣ್ಣು ತೊರೆದಲ್ಲಿ ಬರಿದಾಯಿತೋ ಅರಮನೆ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರು ತೂರಿಸುತ್ತ ಕೊರಗಿದೆನೋ ಕಂದ ತೋರದಾನೆ ತಂದೆಯ ಮರೆತನೆ ಅಯೋಧ್ಯೆಯ. ಗೌಡ್ರೆ ನಾವು ಸೋಮಾರಿಗಳಾಗಿಲ್ಲ, ನೀವು ಬೇಜಾರು ಮಾಡ್ಕೋಬೇಡ್ರಿ. ಏನು ಅಡಿಕೆ ಗಿಡ ಬುಡ ಬಿಡಿಸಿ ನೀರು ಬಿಡ್ಬೇಕು ತಾನೆ, ನಾವು ಬಿಡ್ತೀವಿ. ಇವತ್ತು ಮೀಟಿಂಗ್ ಕರೆದಿರೋ ಉದ್ದೇಶ ಏನು ತಿಳಿಸ್ಬೇಕು ಅಷ್ಟೇ ನೀವು. ಇವತ್ತು ಕೋಪ ಮಾಡ್ಕೊಂಬಕ್ ಹೋಗ್ಬೇಡ್ರಿ ಗೌಡ್ರೆ. ಮೊನ್ನೆ ಹಬ್ಬ ಇತ್ತು ನೋಡು, ಹಬ್ಬದ ಮೂಡ್ನಾಗ ಇದೀವಿ. ಏನು ಬದುಕು ಬಾಳು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಇವಾಗ ಹೇಳ್ರಿ ಗೌಡ್ರೆ ನೀವೇನು ಬದುಕು ಮಾಡ್ಬೇಕು ಹೇಳ್ರಿ, ಮಾಡ್ತೀವಿ. ಇವತ್ತು ಕರೆದಿರೋ ಮೀಟಿಂಗ್ ಉದ್ದೇಶ ತಿಳಿಸ್ಬಿಡ್ರಿ ಫಸ್ಟು. ಹೇಳ್ತೀನಿ ತಡಿಯೋ ಎಲ್ಲರೂ ಬರಲಿ. ಕೃತನ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಗುರುಮೇ ದೈವ ಸರ್ವಕಾಲೇಷು ಸರ್ವದಾ ಸ್ತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಮೃತ್ಯುಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗೌಡ್ರೆ ನಮಸ್ಕಾರ ಗೌಡ್ರೆ. ನಮ್ಮನ್ನು ಕರೆದಿದ್ದೇನಕ್ಕೆ ಗೌಡ್ರೆ? ಓಹೋ, ನಮ್ಮ ರಾಮದೇವ್ರು ಕೂಡಿ ಪೂಜಾರಪ್ಪನವರು. ಪೂಜಾರಪ್ಪರೇ ಏನು ಸಮಾಚಾರ? ಮಂತ್ರ ಹೇಳ್ಕೊಂಡು ಇಲ್ಗಾನ ಬಂದಿದ್ದೀರಾ? ಯಾಕೆ ಗೌಡ್ರೆ ಕರ್ಗಿರೋದ್ರ ನಿಮ್ಮನ್ನು? ಲೇ ಸೀನಾ ಬರಲ್ಲ ಈ ಕಡೆಗೆ. ನಾನೇ ಕಣ್ಲ ಕರೆದಿರೋದು ಪೂಜಾರಪ್ಪರನ್ನ. ಪೂಜಾರಪ್ಪರೇ ಬರ್ರಿ ಇಲ್ಲಿ. ನೀವು ಪೂಜಾರಪ್ಪರೇ ನಿಮ್ಮನ್ನು ಕರೆದಿರೋ ಉದ್ದೇಶ ಇಷ್ಟೇನಾ? ಏನಂದರೆ ಈ ಸಲ ರಾಮನವಮಿ ಹಬ್ಬ ನಮ್ಮೂರಾಗೆ ತುಂಬ ಜೋರಾಗಿ ನಡಿಬೇಕು. ಹೆಂಗೆ ಅಂದರೆ 27ನೇ ತಾರೀಕು ಶುಕ್ರವಾರಲ್ಲೂ ರಾಮನವಮಿ ಹಬ್ಬ ಬಂದಿರೋದು.
ಎಲ್ಲದು ಏನು ತೊಂದರೆ ತಾಪತ್ರ ಇಲ್ದಂಗೆ ಎಲ್ಲ ನಡಿಬೇಕು. ರಾಮ್ ದೇವ್ರ ಗುಡಿ ಯಾವತ್ತು ಹೆಂಗೆ ಅಂದರೆ ಮದುವೆ ಮನೆ ಸಿಂಗಾರ ಆದಂಗೆ ಆಗಬೇಕು. ಅರ್ಥ ಆತಾ? ಅದಕ್ಕೆ ಏನೇನು ಬೇಕು, ಯಾವ್ಯಾವ ಹೂವು ಬೇಕು, ಎಷ್ಟು ಹೂವು ಬೇಕು, ಇಳೆದೆಲೆ ಎಷ್ಟು ಬೇಕು, ಅಡಿಕೆ ಎಷ್ಟು ಬೇಕು, ಬಾಳೆಹಣ್ಣು ಎಷ್ಟು ಬೇಕು, ಪೂಜೆ ಸಾಮಾನು ಏನು ಬೇಕು, ಅಭಿಷೇಕಕ್ಕೆ ಏನೇನು ಬೇಕು, ಇವನ್ನೆಲ್ಲ ನೀವು ಬರ್ಕೊಂಡು ಕೊಟ್ಬಿಟ್ರೆ ನಾನು ಶಿರಾಕ್ ಹೋಗಿ ಮಧ್ಯಾಹ್ನ ಮೇಲೆ ತಂಗಂಗೆ ಕೊಡ್ತೀನಿ ನಿಮಗೆ. ಇವತ್ತಾಗಿಲ್ಲ ಅಂದ್ರೆ ನಾಳೆಗೆ ತಂಗಂಗೆ ಕೊಡ್ತೀನಿ. ಒಟ್ಟಿನಾಗ ರಾಮನವಮಿ ಹಬ್ಬ ಮಾತ್ರ ಬಲ್ ಚಂದಕ್ಕಾಗ್ಬೇಕು ನಮ್ಮೂರಾಗಿ. ಓ ಗೌಡ್ರು ನಮ್ಮನ್ನೆಲ್ಲ ಅಂದರೆ ಊರಿನ ಮುಖಂಡರು, ಪೂಜಾರರು, ಪಿರುಕದವರು ಎಲ್ಲರನ್ನೂ ಕರೆದಿರೋ ಉದ್ದೇಶ ರಾಮನವಮಿ ಹಬ್ಬದ ಬಗ್ಗೆನಾ? ಪೂಜಾರಪ್ಪರೇ, ಯಾವುದಕ್ಕೂ ಕೊರತೆ ಆಗಬಾರ್ದು. ಏನು ಹೇಳ್ರಿ, ಯಾವುದಕ್ಕೂ ಕೊರತೆ ಆಗಬಾರ್ದು. ರಾಮನವಮಿ ಹಬ್ಬ ಬಲ್ ಚಂದಕ್ಕೆ ನಡಿಬೇಕು. ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ಜನ್ಮದಿನವಾದ ಶುಕ್ರವಾರ 27ನೇ ತಾರೀಕು ರಾಮನವಮಿ ಹಬ್ಬ ಮಾಡ್ತಾ ಇದ್ದೀವಿ. ಹೆಂಗಂದ್ರೆ ಗೌಡ್ರೆ, ಊರಂದೂರೆ ಮದುವಣ ಗಿತ್ತಿಯಂತೆ ಸಿಂಗಾರವಾಗಬೇಕು. ಗುಡಿ ರಾಮದೇವ್ರ ಗುಡಿ ಮದುವೆ ಮನೆ ಥರ ಸಿಂಗಾರವಾಗಿ ಪಳ ಪಳ ಹೊಳಿಬೇಕು. ಹೇಗೆ ಗೌಡ್ರೆ, ಅಭಿಷೇಕ ನಡೀತಿರ್ಬೇಕು. ಊರವ್ರ ಜನಗೆಲ್ಲ ಪಲ್ಲಾರ ಕೊಡಬೇಕು, ಪಾನಕ ಕೊಡಬೇಕು, ಹೆಸರು ಬೇಳೆ ಕೊಡಬೇಕು. ಎಲ್ಲ ಹೆಂಗಂದ್ರೆ ದಾಮ್ ಧೂಮ್ ಇರ್ಬೇಕು. ಎಷ್ಟು ಚೆನ್ನಾಗಿ ಖರ್ಚಾಗಲಿ ವ್ಯವಸ್ಥೆ ಮಾಡಿಸೋಣ. ಗೌಡ್ರೆ ಕೇಳಿಸ್ತೇನೆ ನಾನು ಹೇಳಿದ್ದು? ಇಲ್ಲ ಹೂ ಕಂಡ್ಲ ಸಿನ ಮಾಡ್ಸನ್ ಕಂಡ್ಲ, ಎಲ್ಲ ಮಾಡ್ಸನ್ ಕಂಡ್ಲ. ಎಲ್ಲ ನೀವೆಲ್ಲ ಸಪೋರ್ಟಿಗೆ ನಿಂತ್ಕೊಂಡ್ರೆ ನಾನು ಏನು ಬೇಕಾದ್ರೂ ಮಾಡಿಸ್ತೀನಿ ಕಂಡ್ಲ. ನನ್ನ ಮಕ್ಕಳು ನೀವು ಹಗ್ಗ ಅದು ಹೆಂಗ ಹೇಳ್ತಾರಲ್ಲ, ಎತ್ತು ಏರ್ಗೆ ಹೇಳಿದ್ರೆ ಕ್ವಾಂಡ್ ನೀರಿಗೆ ಎಳಿತವಂಗೆ ಹತ್ತೊಬ್ಬಗದು ಇತ್ತೊಬ್ಬಗದು. ಅವ್ನು ರಮೇಶಿನ ಹೇಳ್ದೆ ಬಾರಲ್ಲ ನೀನು ಮಾತುಕತೆ ಮಾಡೋಣ ಅಂತಾನೆ. ನನ್ನ ಮಗ ಇಲ್ಲಿವರೆಗೂ ಬಂದಿಲ್ಲ. ಹಿಂಗೆಲ್ಲ ಮಾಡ್ಕೊಂಡು ಕೂಕೊಂಡ್ರೆ ನಾವು ಏನು ಮಾಡೋಣ ಹೇಳು? ಒಬ್ಬನ ಕೈಲಿ ಆಗೋ ಕಡೆಯಲ್ಲಿ ಸೀನಾ ಎಲ್ಲರೂ ಕೈ ಜೋಡಿಸ್ಬೇಕಲ್ಲ ಇಂಥ ಹಬ್ಬ ಉಣ್ಣೆದಾಗೆ. ಗೌಡ್ರಿ ನಾನು ಇರ್ತೀನಿ ಗೌಡ್ರಿ. ಯಾರು ಬರ್ತಾರೋ, ಯಾವನ್ ಬರ್ತಾನೋ ಯಾವನ್ ಬಿಡ್ತಾನೋ ಗೊತ್ತಿಲ್ಲ. ನಾನು ಮಾತ್ರ ನಿಮ್ಮ ಜೊತೆ ಇರ್ತೀನಿ ಗೌಡ್ರಿ. ಸದಾ ಸಿದ್ಧ ನಿಮ್ಮ ಜೊತೆಗೆ ಯುದ್ಧ ಮಾಡಲು ಗೌಡ್ರೆ ನಾನು ಇರ್ತೀನಿ. ತಲೆಗೇಲಿ ಹೋಗ್ಬೇಡ್ರಿ. ಈಗ ಗೌಡ್ರೆ ದುಡ್ಡು ಎತ್ಬಿಡೋಣ ಸುಮ್ಮನೆ. ಊರೊಂದು ಕಡೆಯಿಂದನ ಮನೆಗೆ ಇಷ್ಟಿಷ್ಟು ಅಂತ ಹಾಕಿ ಬಿಡೋಣ. ಹೆಂಗೆ ಗೌಡ್ರೆ? ಯಾಕಂದರೆ ಎಲ್ಲ ಹಬ್ಬಕ್ಕೂ ನೀವೇ ಖರ್ಚು ಮಾಡಿ ಜನಗಳಿಗೆ ಹೆಂಗಾಗ್ಬಿಟ್ಟೈತೆ ಅಂದರೆ, ಯಾಕೆ ಗೌಡ್ರಿಗೆ ಯಾವುದು ಹಂಗಾಮಿದ್ ಬತ್ತೈತೆ ಬಿಡಪ್ಪ ಖರ್ಚು ಮಾಡ್ತಾರೆ ಹಂಗೆ ಆಗ್ಬಿಟ್ಟೈತೆ. ಅವ್ರ ಇನ್ವಾಲ್ವ್ಮೆಂಟ್ ಇರಲ್ಲ ಹಬ್ಬಕ್ಕೆ, ಅವರು ಭಾಗವಹಿಸ್ಬೇಕು. ಅವ್ರನ್ನು ಇದು ನಮ್ಮೂರಿನ ಹಬ್ಬ, ನಾವು ಭಾಗವಹಿಸಬೇಕು ಎಂಬ ಮನೋಭಾವ ಜನಗಳಿಗೂ ಬರಬೇಕು ಗೌಡ್ರಿ. ಅವಾಗಲೇ ಹಬ್ಬ ಸುಂದರವಾಗಿ ಸುಸೂತ್ರವಾಗಿ ನಡೆಯೋದು. ನೀವೇ ಎಲ್ಲ ಖರ್ಚು ಹಾಕಿ ಮಾಡ್ಕೊಂಡ್ರೆ ಏನಾಕೈದು ಗೊತ್ತಾ? ಯಾಕೆ ಗೌಡ ಮಾಡ್ತಾನೆ ಬಿಡಪ್ಪ. ಅವನು ಮನೇಲೆ ಅವ್ರ ಹೆಂಗಸರು ಮಕ್ಕಳನ್ನೆಲ್ಲ ಕರೆಸಿಬಿಟ್ಟು ಪೂಜೆ ಮಾಡಿಬಿಟ್ಟು ಕಳಿಸಿಬಿಡ್ತಾನೆ. ಬೇಡ ನಾವೆಲ್ಲ ಹೋಗೋದು ಬೇಡ ಅಂತ ಹಿಂಜರಿಕೆ ಬರ್ತೈತೆ ಜನಗಳಿಗೆ. ಅಲ್ವಾ ಗೌಡ್ರೆ? ನನ್ನ ಮಾತಿಂದ ಬೇಜಾರಾದ್ರೆ ಕ್ಷಮಿಸ್ಬಿಡ್ರಿ. ಊರಾಗ ದುಡ್ಡು ಎತ್ತಬೇಕು ಎಂಬುದು ಒಂದು ಮನಸ್ಸೈತೆ ಗೌಡ್ರೆ. ಎಷ್ಟ ನಾವು ಕೊಡಲಿ, 50 ಕೊಡಲಿ, 100 ಕೊಡಲಿ, 500 ಕೊಡಲಿ, ಊರ ಮೇಲೆ ಓಡಾಡ್ಕೊಂಡು ಒಂದ್ಸಲ ಡಂಗೂರ ಸಾರಿಸಿ ದುಡ್ಡು ಎತ್ತಬೇಕು ಎಂಬುದು ನನ್ನ ಉದ್ದೇಶ ಅಷ್ಟೇ ಗೌಡ್ರೆ. ಕರೆಕ್ಟು ಕಂಡ್ಲ ಸೀನಾ, ನೀನು ಹೇಳ್ತಿರೋದು ಕರೆಕ್ಟು. ನಾನೇನು ಅನ್ಕೊಂಡಿದ್ದೆ ಅಂದರೆ ಎಲ್ಲ ದುಡ್ಡು ನಾನೇ ಹಾಕಿಬಿಟ್ಟು ಪಾಪ ಜನಗಳ್ತ ಯಾಕೆ ನಾನು ಅಯ್ಯೋ ಅನ್ಸೋದು, ಎಲ್ಲ ದುಡ್ಡು ನಾನೇ ಹಾಕಿ ಶ್ರೀರಾಮನವಮಿ ಹಬ್ಬ ಮಾಡ್ಸೋಣ ಅನ್ಕೊಂಡಿದ್ದೆ. ಈಗ ನೀನು ಒಂದು ಒಳ್ಳೆ ತಲೆ ಉಪಯೋಗಿಸ್ತೆ ಕಂಡ್ಲ. ಇದು ಚೆನ್ನಾಗಿರ್ತೈತಿ. ಇಲ್ಲ ಅಂದ್ರೆ ಏನಾಕೈತಿ ಗೊತ್ತೇ, ನೀನು ಹೇಳ್ದಂಗೆ ಜನ ಬಿಡು ಇದು ಗೌಡ್ರ ಮನೆ ಪೂಜೆ ನಾವ್ಯಾಕೆ ಹೋಗ್ಬೇಕು ಅಂತನ ಬರಲ್ಲ. ಅದೇ ಎಲ್ಲರ ಮಂತಗೂ ದುಡ್ಡು ಎತ್ಕೊಂಬಂದ್ರೆ ನಾನು ದುಡ್ಡು ಕೊಟ್ಟಿದ್ದೀನಿ ನಾನು ಹೋಗ್ಬೇಕು, ನಾನು ದುಡ್ಡು ಕೊಟ್ಟಿದ್ದೀನಿ ನಂದು ಜವಾಬ್ದಾರಿ ಐತಿ ಅಂತಾನ ಮುಂದೆ ಬಿದ್ದು ಬಂದು ಕೆಲಸನೂ ಮಾಡ್ತಾರೆ, ಹಬ್ಬನೂ ಚೆನ್ನಾಗಾಕೈತೆ ಕಣಲ್ಲಿ. ಕರೆಕ್ಟು ನೀನು ಹೇಳೋದು ಸರಿಯಾಗಿ ಐತೆ ಕಣ್ಣ. ಹಂಗಾರೆ ಸೀನಾ ಬರೋಜ ಒಂದು ಕೆಲಸ ಮಾಡಿರಿ ನೀವಿಬ್ರು. ಊರಕ್ಕೆ ಅವರು ಯಾರಿಗಾನ ಒಬ್ರಿಗೆ ಹೇಳ್ಬಿಟ್ಟು ಇವ್ರಿಗೆ ಇದನ್ನ ಡಂಗೂರ ಸಾರಸ್ರಲ್ಲಿ ತಪ್ಪಡೆ ಬಡಿಸಿಬಿಟ್ಟು ಕೂಗಿಸ್ಬಿಡ್ರಿ. ಹಿಂಗಾದ್ರೆ ಹಿಂಗೆ 27ನೇ ತಾರೀಕು ಊರಾಗೆ ಶ್ರೀರಾಮನವಮಿ ಹಬ್ಬನ ಜೋರಾಗಿ ಮಾಡ್ತಾ ಇದ್ದೀವಿ ಗೌಡ್ರಿ ಹೇಳವ್ರೆ. ನಿಮ್ಮ ಕೈಲಿ ಎಷ್ಟಾಕೈತೋ ಅಷ್ಟು ಧನ ಸಹಾಯ ಮಾಡ್ರಿ ಅಂತಾನ ಡಂಗೂರ ಸಾರಿಸ್ಬಿಡ್ರಿ. ಹೌದು ಗೌಡ್ರೆ, ಡಂಗೂರ ಸಾರಿಸ್ತೀವಿ, ಸಾರಿಸ್ಲೇಬೇಕು. ಯಾಕೆ ಗೊತ್ತಾ ಗೌಡ್ರೆ, ನಮ್ಮ ಜನಕ್ಕೆ
ನಂದು ಅಂಬೋದೊಂದು ಇತ್ತು ಅಂದರೆ ಅವರು ಬರ್ತಾರೆ. ನಂದು 50 ರೂಪಾಯಿ ಸೇರ್ಕೊಂಡೈತಪ್ಪ, ನಂದು 100 ರೂಪಾಯಿ ಸೇರ್ಕೊಂಡೈತಪ್ಪ, ನಾನು ಹೋಗ್ಬೇಕಪ್ಪ ಅಂಬೋದು ಮನ್ಸು ಬರ್ತೈತಿ. ಯಾಕಂದ್ರೆ ಸ್ವಾರ್ಥ ಅಂತಾರೆ ನಮ್ಮ ದೇಶದಾಗಿರೋದು. ಹಾಂ, ಉದಾಹರಣೆ ಹೇಳ್ತೀನಿ ಕೇಳಿ. ಈಗ ಹುಡುಗರಿಗೆ, ಸ್ಕೂಲ್ಗೆ ಹೋಗೋ ಹುಡುಗರಿಗೆ ಪುಕ್ಸಟ್ಟೆ ಟ್ಯೂಷನ್ ಮಾಡ್ರಿ, ಅವು ದಡ ಬಂದು ಮಾಡಿಬಿಡ್ತಾವ ಓದೋದನ್ನ. ಅಪ್ಪ ಅಮ್ಮನೂ ಅಷ್ಟೇನ, ದುಡ್ಡು ಕಟ್ಟಲ್ಲಿ ಬಿಡಲ್ಲ, ಪುಕ್ಸಟ್ಟೆ ಹೋದ್ರು ಹೋಗ್ತಾನೆ ಬಂದ್ರು ಬರ್ತಾನೆ ಅಂತಾನ ತಾಚಾರ ಮಾಡ್ತಾರೆ. ಅದೇ ಒಂದು ತಿಂಗಳಿಗೆ 1,500 ಫೀಸ್ ಕಟ್ಬಿಟ್ಟು ಟ್ಯೂಷನಿಗೆ ಕಳಿಸಿರೆ ಹುಡುಗರು ಹೋಗಲ್ಲ ಅಂದ್ರೆ ತಿಕ್ಕದ ಮೇಲೆ ಒದ್ದು ಕಳಿಸ್ತಾರೆ. ಅಡಿಯಲ್ಲ ಟ್ಯೂಷನ್ಗೆ ಹೋಗು ಅಂತಾನೆ. ಪುಕ್ಸಟ್ಟೆದಕ್ಕೂ ಬೆಲೆ ಇಲ್ಲ ಗೌಡ್ರೆ. ದೇವರಾಗಲಿ, ಮನೆ ಆಗಲಿ, ಮಕ್ಕಳಾಗಲಿ, ಹೆಂಡತಿ ಆಗಲಿ, ಪುಕ್ಸಟ್ಟೆದಕ್ಕೆ ಯಾವತ್ತೂ ಬೆಲೆ ಇಲ್ಲ. ಅದರಿಂದ ನಾನು ಹೇಳ್ತಿರೋದು, ನಾನು ಊರಿನ ಒಗ್ಗಟ್ಟಿಗೋಸ್ಕರ ಪ್ರಾಣ ಕೊಡೋಕ್ಕೆ ತಯಾರಿದ್ದೀನಿ ಗೌಡ್ರೆ ನಾನು. ವಾ ಪೂಜಾರಪ್ಪರೇ, ಹಂಗಾರೆ ಪ್ರಸಾದಕ್ಕೆ ಹೆಸರು ಬೇಳೆ ಪಾನಕ ಮಾಡಿಸ್ಬಿಡೋಣ. ನಿಂಬೆಹಣ್ಣಿನ ಪಾನಕ ಒಂದು ಕಡೆ ಕೊಡಲಿ, ಬೆಳೆದೆಣ್ಣಿನ ಪಾನಕ ಒಂದು ಕಡೆ ಕೊಟ್ಬಿಡ್ಲಿ. ಅಷ್ಟು ಮಾಡ್ತಾರ. ನೀವು ದೇವ್ರ ಅಭಿಷೇಕಕ್ಕೆ ಏನೇನು ಬೇಕು ಅದು ಯಾತೋ ಐತಾರಲ್ಲ, ಈ ಗೋಡಂಬಿ, ದ್ರಾಕ್ಷಿ, ತುಪ್ಪ, ಹಾಲು, ಅದೇನೇನೋ ಇದಾವಲ್ಲ, ನಿಮಗೆ ಗೊತ್ತಿರ್ತೈತಿ. ಅದನ್ನೆಲ್ಲ ಒಂದು ಪಠ್ಯಕ್ಕೆ ಬರ್ಕೊಂಡು ಕೊಡ್ರಿ. ದುಡ್ಡೆಲ್ಲ ಎತ್ತಿದ್ದಾದ್ಮೇಲೆ ನಾನು ಸಿರಾಕ್ ಹೋಗಿ ತಾಂಬತ್ತೀನಿ, ಹುಡುಗನ್ನೆಲ್ಲ ಕರ್ಕೊಂಡೋಗಿ. ಹೆಂಗ ಇಳೆದೆಲೆ ಎಷ್ಟು ಬೇಕು, ಹೂವು ಎಷ್ಟು ಬೇಕು, ಬಾಳೆಹಣ್ಣು ಬೇಕು ಎಷ್ಟು ಬೇಕು, ತಿರ್ಗಾ ದೇವ್ರಿಗೆ ಉಡ್ಸಕ್ಕೆ ಪಂಚೆ, ಶಲ್ಯ, ಅವೆಲ್ಲ ಏನೇನು ಬೇಕು ಎಲ್ಲನ ಒಂದು ಪಟ್ಟಿ ಮಾಡ್ಕೊಂಡು ಕೊಡ್ರಿ. ನಾನು ತಂಗಂಗೆ ಕೊಡ್ತೀನಿ ನಿಮಗೆ, ಸರಿನಾ? ಆಯಿತು ಗೌಡ್ರೆ, ತಂಗಂಗೆ ಕೊಡ್ರಿ. ಗೌಡ್ರೆ, ನಮ್ಮದು ಒಂದು ಸಣ್ಣದೊಂದು ಬೇಡಿಕೆ ಐತೆ ಗೌಡ್ರೆ. ಏನಂದರೆ ನಮಗೂ ಜೀವನ ನಡೆಸೋದು ಕಷ್ಟ ಆಕೈತೆ. ನಾವು ಸೋಮವಾರ, ಪ್ರತಿ ಶನಿವಾರ ಸೋಮವಾರ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡ್ತೀವಿ ಎಲ್ಲ ತೊಳೆದು. ನಮಗೂ ಏನೋ ರಾಮನವಮಿ ಹಬ್ಬಕ್ಕೆ ಇಷ್ಟ ಅಂತ ದುಡ್ಡು ಕೊಟ್ಬಿಟ್ರೆ ಏನೋ ನಾವು ಇಷ್ಟು ಅಂತ ಕೇಳೋಕೆ ಹೋಗಲ್ಲ. ನಮ್ಮದು ಜೀವನ ನಡಿಬೇಕು. ಯಾಕಂದ್ರೆ ನಾವು ಮಂಗಳಾರತಿ ತೇಟಕ್ಕೆ ಬಿದ್ದಿದ್ದು ಕಾಸಿನಾಗೆ ಜೀವನ ಮಾಡ್ತಿರೋದು. ಇಲ್ಲಿ ಪೂಜೆ ಮಾಡಿಕೊಂಡು ಹೊಲ್ದಾಗ ವ್ಯವಸಾಯನೂ ಮಾಡೋಕ್ಕಾಗಲ್ಲ. ನೀವೇನೋ ಒಂಚೂರು ವ್ಯವಸ್ಥೆ ಮಾಡಿಸಿರೆ ದಯವಿಟ್ಟು ಅನುಕೂಲ ಆಕೈತೆ. ನಾವು ಏನೋ ಪ್ರೀತಿಯಿಂದ ಬಂದು ಪೂಜೆ ಮಾಡಿ ಹೋಗ್ತೀವಿ. ಸದಾಶಿವಪ್ಪನವರೇ, ಆಯಿತು, ಅದನ್ನು ಮಾತಾಡೋಣ. ನೀವಿಷ್ಟು ಬಾಯಿ ಬಿಟ್ಟು ಕೇಳಿದಿರ ಅಂದಮೇಲೆ ನಾವು ನಡೆಸ್ಕೊಂಡು ಕೊಡ್ತೀವಿ. ಆಯಿತು, ಅದೇನು ನೋಡ್ಕೊಂಬಂದು ತಲೆ ಕೆಡಿಸ್ಕೋಬೇಡ್ರಿ. ದೇವಸ್ಥಾನ ಚೆನ್ನಾಗಿ ಪೂಜೆ ಆಗಬೇಕು, ನಮ್ಮೂರಿಗೆ ಒಳ್ಳೇದಾಗಬೇಕು ಅಂದರೆ ನಾವೇನು ಬೇಕಾದ್ರೂ ಮಾಡೋಕ್ಕೆ ತಯಾರಿದ್ದೀವಿ. ನೀವು ತಲೆ ಕೆಡಿಸ್ಕೊಂಬೋಬೇಡ್ರಿ. ವರ್ಷಕ್ಕೆ ಇಷ್ಟು ಅಂತನ ರಾಮನವಮಿ ಬುದ್ಧಿ ನಿಮಗೆ ತಲುಪಿಸ್ತೀವಿ, ಸರಿನಾ? ಆಯಿತು ಗೌಡ್ರೆ, ನಿಮ್ಮಿಂದ ಒಳ್ಳೆ ಉಪಕಾರ ಆಗ್ತೈತಿ. ನಾನಿನ್ನು ಬರ್ತೀನಿ ಗೌಡ್ರೆ. ನಡೀರಿ ಪೂಜಾರಪ್ಪರೆ, ಎಲ್ಲ ಒಂದು ಪಟ್ಟಿ ಮಾಡಿ ಇಕ್ರಿ. ನಾನು ಆಮೇಲೆ ಹುಡುಗರನ್ನ ಕಳಿಸಿ ಆ ಪಟ್ಟಿ ತರಿಸ್ಕೊಂಡು ಹೋಗಿ ತಾಂಬತ್ತೀನಿ ಐಟಮ್ಗಳೆಲ್ಲ, ಸರಿನಾ? ಸರಿ ಗೌಡ್ರೆ, ಆಯಿತು. ಗೌಡ್ರೆ, ಹಂಗಾರೆ ಇವಾಗ ಡಂಗೂರ ಸಾರಿಸ್ಬಿಡೋಣ. ಊರು ಮಧ್ಯದಾಗ ನಿಂತ್ಕೊಂಡು ಒಂದ್ಸಲಿ ಹೇಳ್ಬಿಟ್ಟು ಡಂಗೂರ ಸಾರಿಸ್ಬಿಟ್ರೆ ಗೌಡ್ರೆ ಎಲ್ಲರಿಗೂ ಅರ್ಥ ಆಕೈತೆ. ಅವಾಗ ಅವ್ರ ಕೈಲಾದೊಟ್ಟು ಧನ ಸಹಾಯ ಮಾಡ್ತಾರೆ. ಉಕ್ಕಡ್ಲೆ ನಡೀರಲ್ಲ, ಹೋಗೋಣ. ಗೌಡ್ರೆ ಹೇಳ್ರಿ ಗೌಡ್ರೆ, ಏನಂತ ಸಾರ್ಬೇಕು, ಏನಂತ ಕೂಗಬೇಕು ಹೇಳ್ರಿ ಗೌಡ್ರೆ. ಲೇ, ಇನ್ನೇನಂತ ಕೂಗ್ತಿಯಲ್ಲ? ಹಿಂಗಾದ್ರೆ ಹಿಂಗೆ ಶುಕ್ರವಾರ 27ನೇ ತಾರೀಕು ಊರಾಗೆ ಶ್ರೀರಾಮನವಮಿ ಹಬ್ಬನ ಜೋರಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ತಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಬೇಕು. ಅಂದರೆ ದುಡ್ಡು ಎತ್ತಬೇಕು. ಮನಮಂತಕ್ಕೂ ಬರ್ತಾರೆ, ದುಡ್ಡು ಕೇಳ್ತಾರೆ. ನಿಮ್ಮ ಕೈಲಾದಷ್ಟು ಇಷ್ಟೇ ಅಂತ ಹೇಳಲ್ಲ, ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಬೇಕು. ಅವತ್ತು ಶುಕ್ರವಾರ ಎಲ್ಲರೂ ರಾಮದೇವ್ರ ಗುಡಿ ಹತ್ರ ಬಂದ್ಬಿಟ್ಟು ಎಲ್ಲರೂ ಪೂಜೆಯಲ್ಲಿ ಭಾಗಿಯಾಗಬೇಕು. ಮತ್ತು ಪ್ರಸಾದ ತಗೊಂಡೋಗ್ಬೇಕು ಅಂತನ ಸಾರ್ಬೇಕಂಡ್ಲ, ಜೋರಾಗಿ ಕೂಗಿ ಹೇಳಲ್ಲ. ಲೇ ಕದ್ರ, ಹೆಂಗೆ ಅಂದರೆ ನೀನು ತಪ್ಪಡೆ ಬಡಿಯೋ ಸೌಂಡಿಗೆ ಮನೆ ಕೇಳಿದ್ದಾರಲ್ಲ ಎದ್ದೋರಿ ಕೋಡ್ ಬರ್ಬೇಕು. ಏನಪ್ಪ ಏನೋ ಸಾರ್ತಾ ಇದ್ದಾರೆ ಅಂತನ. ಡಡ್ಡನಕರ ಅಂತ ಬಡ್ದು 4 ಕೇಟ್ ಹಾಕಿ ನಿಲ್ಲಿಸಿ ಆಮೇಲೆ ಸುರುವಚ್ಕ ಹೇಳ್ರಪ್ಪ ಕೇಳ್ರಿ ಅಂತ ಸುರುವಚ್ಕೊಂಡು ಹಿಂಗಾದ್ರೆ ಹಿಂಗೆ ಗೌಡ್ರಿ ಏನು ಹೇಳೋರು ಹಿಂಗೆ ಹೇಳ್ಬೇಕು. ಶುಕ್ರವಾರ 27ನೇ ತಾರೀಕು ಊರಲ್ಲಿ ಭರ್ಜರಿ ರಾಮನವಮಿಯನ್ನು ಆಚರಿಸ್ತಾ ಇದ್ದೀವಿ. ಎಲ್ಲರೂ ಸಾರ್ವಜನಿಕರು, ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ರಾಮನವಮಿ ಹಬ್ಬವನ್ನು ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸೋಣ ಅಂತನ ಹೇಳ್ಬೇಕು. ಇಂಪಾರ್ಟೆಂಟು ಧನ ಸಹಾಯ ಮಾಡಬೇಕು. ಮನೆಗೆಷ್ಟು ಅಂತ ದುಡ್ಡು ಕೊಡಬೇಕು ಅಂತನ ನೀನು ಹೇಳ್ಬೇಕಲ್ಲ. ಅರ್ಧ ಜನ ಹೇಳಿದ್ದು ಆಕಲ್ಲ ಹೇಳ್ದೆ ಹೆಂಗಾಗ್ತ ನೋಡ್ತೀನಿ.
ನಮ್ಮೂರಾಗೆ ಬರೋ 27ನೇ ತಾರೀಕು ಅಂದ್ರೆ ಶುಕ್ರವಾರ ರಾಮನವಮಿ ಹಬ್ಬನ ಜೋರಾಗಿ ಮಾಡ್ತಾ ಇದ್ದೇವೆ. ಎಲ್ಲರೂ ಬಂದು ರಾಮನವಮಿ ಹಬ್ಬದಾಗೆ ಭಾಗಿಯಾಗಬೇಕು. ಹಂಗೇನ ಗೌಡ್ರು ಹೇಳವ್ರೆ ಮನ್ಗೆ ಇಷ್ಟು ಅಂತನ ದುಡ್ಡು ಕೊಡ್ಬೇಕು, ಧನ ಸಹಾಯ ಮಾಡ್ಬೇಕಂತೆ. ಹಂಗೆ 27ನೇ ತಾರೀಕು ಶುಕ್ರವಾರ ರಾಮ್ ದೇವ್ರ ಗುಡಿ ತಕ್ಕ ಬಂದು ಎಲ್ಲರೂ ಪೂಜೆಗೆ ಭಾಗಿಯಾಗಬೇಕು. ಮತ್ತೆ ಹಂಗೆ ಪ್ರಸಾದ ಕೊಡ್ತಾರೆ, ಪ್ರಸಾದ ಇಸ್ಕೋಬೇಕು. ಕೇಳ್ರಪ್ಪ ಕೇಳ್ರಿ, 27ನೇ ತಾರೀಕು ಊರಾಗೆ ಶ್ರೀರಾಮನವಮಿ ಹಬ್ಬ ಮಾಡ್ತಾ ಇದ್ದೇವೆ. ಎಲ್ಲರೂ ಹಬ್ಬದಾಗ ಭಾಗಿಯಾಗಬೇಕು, ಪೂಜೆಗೆ ಭಾಗಿಯಾಗಬೇಕು. ಹಂಗೇನ ಎಲ್ಲರೂ ಮನೆ ಬಂದು ದುಡ್ಡು ಇಸ್ಕೊಂಬರ್ತಾರೆ. ಎಲ್ಲರೂ ದುಡ್ಡು ಕೊಡ್ಬೇಕಪ್ಪ, ದುಡ್ಡು ಕೊಡ್ಬೇಕು. ಸಾಕೇಂಗೌಡ್ರೆ? ಹ್ಞೂ ಸಾಕು ಬಿಡ್ಲಾ, ಎಲ್ಲರೂ ಕೇಳಿಸೈತೆ. ಏ ಸೀನಪ್ಪ, ಇನ್ನೂ ಏನನ್ನ ಕೂಗಿಸ್ಬೇಕೇನ್ಲ? ಏ ಸಾಕು ಗೌಡ್ರೆ ಸಾಕು. ಏ ಕದ್ರಣ್ಣ, ಒಂದೆರಡು ಬೀಟ್ ಹಾಕಲ್ಲ. ಡಡ್ಡಣಕರ ನೋಡೋಣ ಹೆಂಗಾಗ್ತ. ಹಾಕಲ್ಲ ಒಂದೆರಡು ಬೀಟ ಲಾಸ್ಟಕ್ಕೆ.